ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಫೇಶಿಯಲ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಬೇಕು. ಕಸ್ಟಮರಿಗೆ ಕೇಳಬೇಕು ಪ್ರೆಷರ್ ಎಷ್ಟು ಬೇಕು ಅಂತ. ಒಬ್ಬೊಬ್ರದ್ದು ಒಂದೊಂದು ರೀತಿ ಪ್ರಿಫರೆನ್ಸ್ ಇರುತ್ತೆ. ನೀವು ಅಷ್ಟೇ ಹೇರ್ ಕಟ್ನ ಹುಷಾರಾಗಿ ಮಾಡಿ. ಅರ್ಥ ಆಯ್ತಾ? ದಿವ್ಯಾ ಅಂದ್ರೆ ಯಾರು ಇಲ್ಲಿ? ನಾನೇ ಸರ್. ಆದ್ರೆ ನೀವ್ಯಾರು? ನೀವ್ಯಾಕೆ ಒಳಗೆ ಬಂದಿದ್ದೀರಾ ಸರ್? ಗಂಡಸರಿಗೆ ಪಾರ್ಲರಲ್ಲಿ ಎಂಟ್ರಿ ಇಲ್ಲ. ಕತೆ ಹೇಳ್ತಾ ಇದ್ದೀರೇನ್ರಿ? ನಿಮ್ಮ ಪಾರ್ಲರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಸರ್ ಏನ್ ಹೇಳ್ತಿದ್ದೀರಾ? ನನಗೊಂದು ಅರ್ಥನೇ ಆಗ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇಲ್ಲಿಗಲ್ ಮನಿ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಇಲ್ಲ ಸರ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಆ ತರದ್ ಏನು ನಡೀತಿಲ್ಲ ಸರ್ ಇಲ್ಲಿ. ಸರ್, ಹೊಸ ಪಾರ್ಲರ್ ಸರ್, ನಿನ್ನೆ ಓಪನ್ ಆಗಿತ್ತು. ಬದುಕ್ ಕಟ್ಕೊಳಕ್ ಏನೋ ಮಾಡ್ತಿದ್ದೀನಿ ಸರ್. ನನ್ನ ತಲೆ ಮೇಲೆ ನಾನೇ ಮಣ್ಣು ಹಾಕೋತೀನ ಹೇಳಿ? ಸಿಕ್ಬಿದ್ದಾಗ ಎಲ್ರು ಹೇಳೋಂಥ ಡೈಲಾಗೇ ಇದ್ರಿ. ನಾವು ಪೂರ್ತಿ ಇನ್ಫಾರ್ಮೇಶನ್ ತಗೊಂಡೇ ಇಲ್ಲಿಗೆ ಬಂದಿರೋಂಥದ್ದು. ನಿಮ್ಮಂಥವ್ನ ಎಷ್ಟು ಜನ ನೋಡಿಲ್ಲ ನಾವು. ತಗೊಳ್ಳಿ, ಸರ್ಚ್ ವ್ಯಾರೆಂಟ್. ಸರ್, ಏನೋ ಮಿಸ್ಟೇಕ್ ಆಗಿರ್ಬೇಕು ಸರ್. ನಮ್ಮ ಪಾರ್ಲರಲ್ಲಿ ಆ ರೀತಿ ಏನೂ ನಡೀತಾ ಇಲ್ಲ ಸರ್. ಇರಿ ಎಲ್ಲ ಗೊತ್ತಾಗತ್ತೆ. ಆಫೀಸರ್, ಸರ್ಚ್ ಮಾಡಿ. ಸರ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಆ ರೀತಿ ಎಲ್ಲ ಏನೂ ಆಗಿಲ್ಲ. ದಯವಿಟ್ಟು ನನ್ನ ನಂಬಿ ಪ್ಲೀಸ್ ಸರ್. ಇದು ರೀಸೆಂಟ್ ಆಗಿ ಓಪನ್ ಆಗಿದ್ದು. ಸರ್, ಇಲ್ಲ ಸರ್, ಇದೆಲ್ಲ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ನಾವು ತಂದಿಟ್ವಿನೋ ಅಲ್ವಾ? ಪಾಪ ನೀವು ತುಂಬಾ ಇನ್ನೋಸೆಂಟು, ನಿಮ್ಗೆ ಏನೂ ಗೊತ್ತಿಲ್ಲ ಅಲ್ವಾ? ಸರ್, ನಮ್ಮ ಅಮ್ಮನ ಮೇಲೆ ಆಣೆ ಸರ್, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಇದ್ರಲ್ಲಿ ಏನೋ ಮೋಸ ಇದೆ ಸರ್. ನಿಮ್ಮಂಥವ್ರ ಕತೆ ಹೇಳಕ್ಕೆ ಸರಿಯಾಗಿ ಕಲ್ತ್ಕೊಂಡಿರ್ತೀರ ಬಿಡಿ. ನಾ ಇದೆಲ್ಲ ಕೇಳಕ್ ರೆಡಿ ಇಲ್ಲ. ರೀ, ಮುಚ್ಚ್ರಿ ಇವ್ರ ಪಾರ್ಲರ್ನ. ಪ್ಲೀಸ್ ಸರ್, ದಯವಿಟ್ಟು ಈ ರೀತಿ ಹೇಳ್ಬೇಡಿ ಸರ್. ನೋಡಮ್ಮ, ನೀವು 10 ಕರೆದು ಮಾಡಿದ್ರೆ ನೀವು ಮಾಡಿರೋ ತಪ್ಪು ಸರಿ ಹೋಗುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ಬಿಡಿ ಕಾಲ್ನ. ಆಫೀಸರ್, ಇವ್ರ ಪಾರ್ಲರ್ನ ಬ್ಲಾಕ್ ಲಿಸ್ಟ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ. ಪ್ಲೀಸ್ ಸರ್, ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ ಸರ್. ನಿಮ್ಮ ಕತೆ ಏನು ಹೇಳ್ಬೇಡ್ರಿ ಇವ್ರೆ. ಅಮ್ಮ ಬನ್ನಿ, ಇವ್ರು ಕರ್ಕೊಂಡು ನಡೀರಿ. ಅಯ್ಯೋ ದೇವ್ರೆ, ಇದೆಲ್ಲ ಹೇಗಾಯ್ತು? ಯಾಕಾಯ್ತು? ಎಲ್ಲ ಹಾಳಾಗೋಯ್ತು. ಏನ್ ಮಾಡ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.